ಹರಿ ಓಂ 11ನೇ ಅಧ್ಯಾಯದ 23ನೇ ಶ್ಲೋಕ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತಥಾಹಂ. ರೂಪಂ ಮಹತ್ ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾ ಅಹಂ. ಭಗವಂತನ ಆ ವಿಶ್ವರೂಪ ದರ್ಶನವನ್ನು ನೋಡಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ತೇ ಮಹತ್ ರೂಪಂ, ಸಾಮಾನ್ಯವಾದ ರೂಪ ಅಲ್ಲ. ಭಗವಂತನ ಆಕಾರ ಇದು ಮಹತ್ ರೂಪಂ, ಅತಿ ಶ್ರೇಷ್ಠವಾದದ್ದು, ಅತಿ ಉತ್ಕೃಷ್ಟವಾದದ್ದು. ಏನೇನು ಜಗತ್ತಿನಲ್ಲಿ ಅದ್ಭುತಗಳು ಅಂತಿದ್ದಾವೋ ಎಲ್ಲ ಅದ್ಭುತಗಳನ್ನು ಮೀರಿದ ಅದ್ಭುತ. ಅದಕ್ಕೆ ಮಹತ್ ರೂಪಂ ತೇ ರೂಪಂ. ನಿನ್ನ ಒಂದು ದೇಹ ಸೌಂದರ್ಯ, ಆ ನೋಟ, ಅದೆಲ್ಲವೂ ಕೂಡ ಅದ್ಭುತವಾದದ್ದು. ಬಹುವಕ್ತ್ರ ನೇತ್ರಂ, ವಕ್ತ್ರ ಅಂದ್ರೆ ಬಾಯಿ, ನೇತ್ರ ಅಂದ್ರೆ ಕಣ್ಣು. ಲೆಕ್ಕವಿಲ್ಲದಷ್ಟು ಬಾಯಿ, ಲೆಕ್ಕವಿಲ್ಲದಷ್ಟು ನಿನ್ನ ಕಣ್ಣುಗಳು. ಅಂದರೆ ಅನೇಕ ಬಾಯಿಗಳು ಭಗವಂತನಿಗೆ. ಆ ಅನಂತ ಬಾಯಿಗಳ ಮೂಲಕವಾಗಿ ನಾವು ನೀಡುವಂತಹ ನೈವೇದ್ಯಾದಿಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಬಹು ನೇತ್ರ, ನೇತ್ರವೂ ಬಹು. ಆ ಅನೇಕ ಕಣ್ಣುಗಳ ಮೂಲಕವಾಗಿ ನಮ್ಮೆಲ್ಲರ ಕೃತ್ಯಗಳನ್ನ ಪ್ರತಿ ಕ್ಷಣದಲ್ಲೂ ಭಗವಂತ ಗಮನಿಸುತ್ತಾನೆ. ಹೀಗೆ ಬಹುವಕ್ತ್ರ ನೇತ್ರಂ, ವಕ್ತ್ರವೂ ಬಹು, ನೇತ್ರವೂ ಬಹು, ಎರಡೂ ಕೂಡ ಅನೇಕ. ಇದು ವಕ್ತ್ರಾಣಿ ಚ ನೇತ್ರಾಣಿ ಚ ವಕ್ತ ನೇತ್ರಾಣಿ ಬಹೂನಿ ವಕ್ತ್ರ ನೇತ್ರಾಣಿ ಯಸ್ಯ ಸಹ ಬಹುವಕ್ತ್ರ ನೇತ್ರ ತಂ. ಅಂದ್ರೆ ಬಹು ಅನ್ನೋದು ದ್ವಂದ್ವ ಸಮಾಸದ ಆದಿಯಲ್ಲಿದೆ. ಹಾಗಾಗಿ ದ್ವಂದ್ವಾದೌ ದ್ವಂದ್ವಾಂತೆ ಚ ಶ್ರೂಯಮಾಣಂ ಪದಂ ಪ್ರತ್ಯೇಕಂ ಅಭಿಸಂಬದ್ಧತೆ ಅಂತ. ದ್ವಂದ್ವ ಸಮಾಸ ನಾವು ಯಾವಾಗ ಮಾಡ್ತೀವಿ? ನಾಮಪದಗಳೇ, ನೌನ್ಗಳೇ ಒಟ್ಟಿಗೆ ಇದ್ದಾಗ ದ್ವಂದ್ವ ಸಮಾಸ ಮಾಡ್ತೀವಿ. ದ್ವಂದ್ವ ಸಮಾಸದ ಆರಂಭದಲ್ಲಿ, ಆದಿಯಲ್ಲಿ, ಅಥವಾ ದ್ವಂದ್ವ ಸಮಾಸದ ಅಂತ್ಯದಲ್ಲಿ ಯಾವ್ದಾದ್ರು ಪದ ಇದ್ರೆ ಅದು ಎಲ್ಲದರ ಜೊತೆ ಸೇರಿಸ್ಕೊಳ್ಬೇಕು. ಈಗ ವಕ್ತ್ರ ಮತ್ತು ನೇತ್ರ, ವಕ್ತ್ರ ಅನ್ನೋದು ಒಂದು ನಾಮಪದ, ನೇತ್ರ ಅನ್ನೋದು ಒಂದು ನಾಮಪದ. ಶರೀರದ ಅವಯವಗಳನ್ನು ಹೇಳ್ತಾ ಇದೆ, ಅವಯವದ ಹೆಸರನ್ನು ಹೇಳ್ತಕ್ಕಂಥ ಪದ. ಹಾಗಾಗಿ ಅದರ ಆದಿಯಲ್ಲಿ ಇರುವಂತ ಬಹು ಎಂಬ ಪದವನ್ನ ಬಹುವಕ್ತ್ರ ಅಲ್ಲಿಗೂ ಇಟ್ಕೊಳ್ಬೇಕು, ಬಹುನೇತ್ರ ಅಲ್ಲಿಗೂ ಇಟ್ಕೊಳ್ಬೇಕು. ವಸ್ತುತಃ ಒಂದೇ ಬಾರಿ ಬಹು ಅಂತಿದೆ, ಆದ್ರೆ ದ್ವಂದ್ವ ಸಮಾಸದ ಮೊದಲಿಗೆ ಬಹು ಅಂತ ಇರೋದ್ರಿಂದಾಗಿ ಬಹುವಕ್ತ್ರ ಬಹುನೇತ್ರ ಅಂತ ನಾವು ಅನ್ವಯ ಮಾಡ್ಕೊಳ್ಬೇಕು. ಮಹಾಬಾಹು ಅಂತ ಸಂಬೋಧನೆ. ಭಗವಂತ ಮಹಾಬಲಿಷ್ಠ, ಅವನ ಸಾಮರ್ಥ್ಯದ ಮುಂದೆ ಯಾರೂ ನಿಲ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮಹಾಬಾಹು. ಬಹು ಬಾಹೂರುಪಾದಂ, ಭಗವಂತನ ಬಾಹುಗಳು ಅದು ಅನೇಕ. ಇಲ್ಲೂ ಹಾಗೆ ಬಾಹು, ಊರು, ಪಾದ. ಬಾಹುಗಳು ಅಂದ್ರೆ ತೋಳುಗಳು, ಊರು ಅಂದ್ರೆ ತೊಡೆ, ಪಾದ ಅಂದ್ರೆ ಕಾಲು. ಭಗವಂತನ ಬಾಹುಗಳು, ಭಗವಂತನ ಊರು ತೊಡೆಗಳು, ಭಗವಂತನ ಪಾದಗಳು, ಇದೆಲ್ಲವೂ ಕೂಡ ಅನೇಕವಾಗಿರುವಂಥದ್ದು. ಅಂದ್ರೆ ಬಾಹು ಕೈ, ನಾವು ಮತ್ತೊಬ್ಬರಿಗೆ ಏನನ್ನಾದ್ರೂ ಕೊಡ್ಲಿಕ್ಕೆ ಬಳಸುವಂಥದ್ದು. ಅಂದ್ರೆ ಭಗವಂತ ಒಂದೇ ಕಾಲಕ್ಕೆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ, ಯಾಕಂದ್ರೆ ಅವನ ಕೈಗಳು ಅಷ್ಟಿದ್ದಾವೆ. ಇನ್ನು ಊರು ಅನ್ನೋದು ತಾಯಿ ತನ್ನ ಮಗುವನ್ನ ತನ್ನ ಸೊಂಟದ ಮೇಲೆ ಇಟ್ಕೊಳ್ತಾಳೆ. ಆ ಸೊಂಟದ ಮೇಲೆ ಮಗುವನ್ನು ಕೂರಿಸ್ಕೊಳ್ಬೇಕು ಅಂದ್ರೆ ಆ ತೊಡೆ ಭಾಗ, ಸೊಂಟದ ಭಾಗಕ್ಕೆ ಬಲ ಇರಬೇಕು. ಹಾಗೆ ಭಗವಂತ ಕಷ್ಟದಲ್ಲಿದ್ದಂತ ಎಲ್ಲರನ್ನೂ ಒಮ್ಮೆಗೆ ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾನೆ, ತನ್ನ ತೊಡೆಯಲ್ಲಿ ಕೂರಿಸ್ಕೊಳ್ತಾನೆ. ಹಾಗೆ ಊರು, ದೇವರು ನಮ್ಮ ಮನೆಗೆ ಬರಬೇಕು, ನಾವು ಮಾಡೋ ಪೂಜೆ ಸ್ವೀಕಾರ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಬಯಕೆ ಇರುತ್ತೆ. ಭಗವಂತನ ಪಾದಗಳು ಅನೇಕ. ಅವನು ಒಂದೇ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಪೂಜೆ ಮಾಡಿದರೂ ಕೂಡ ಎಲ್ಲರ ಮನೆಗೂ ಬರ್ತಾನೆ. ಯಾಕಂದ್ರೆ ನಮ್ಮಂತ ಎರಡೇ ಪಾದ ಇರೋದಲ್ಲ, ಅವನಿಗೆ ಅನೇಕ ಪಾದಗಳು. ಅನೇಕರ ಮನೆಗಳಿಗೆ ಏಕಕಾಲದಲ್ಲಿ ಬರುವ ಸಾಮರ್ಥ್ಯ ಇದೆ, ಅನೇಕರಿಗೆ ಏಕಕಾಲದಲ್ಲಿ ಕೊಡುವ ಸಾಮರ್ಥ್ಯ ಇದೆ, ಅನೇಕರನ್ನ ಏಕಕಾಲದಲ್ಲಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುವ ಸಾಮರ್ಥ್ಯ ಅವನಿಗಿದೆ. ಅದಕ್ಕೆ ಬಹು ಊರು ಪಾದ, ಭಗವಂತನ ತೊಡೆ, ಭಗವಂತನ ಬಾಹು, ಭಗವಂತನ ಪಾದ, ಇದೆಲ್ಲವೂ ಅನೇಕ. ಇಲ್ಲೂ ಹಾಗೆ ಬಹು ಅನ್ನೋದು ಒಂದೇ ಬಾರಿ ಇದೆ, ಅದನ್ನ ಮೂರು ಕಡೆಗೂ ಬಹು ಊರು, ಬಹುಬಾಹು, ಬಹುಪಾದ ಎಲ್ಲ ಕಡೆಗೂ ಇಟ್ಕೊಳ್ಬೇಕು. ಬಹುದರಂ, ನಾವು ಕೊಟ್ಟದ್ದನ್ನೆಲ್ಲ ಸ್ವೀಕಾರ ಮಾಡ್ಬೇಕಲ್ಲ ಭಗವಂತ. ತಿನ್ನೋದು, ತಿಂದು ಹೋಗೋದು ಹೊಟ್ಟೆಗೆ,
ಭಗವಂತನಿಗೆ ಒಂದು ಹೊಟ್ಟೆ ಅಲ್ಲ, ಅನಂತ ಹೊಟ್ಟೆಗಳು. ಬಹುದರಂ ಬಹು ದಂಷ್ಟ್ರಾಕರಾಲಂ, ಕರಾಲವಾದ ದಂಷ್ಟ್ರಗಳು. ದಂಷ್ಟ್ರ ಅಂದ್ರೆ ಅತಿ ಭಯಾನಕವಾಗಿರ್ತಕ್ಕಂಥ ಹಲ್ಲುಗಳಿಗೆ ಕರಾಲ, ಭಯಾನಕವಾದ ದಂಷ್ಟ್ರ. ದಂಷ್ಟ್ರ ಅಂದ್ರೆ ಅರ್ಥ ಏನು? ಹಲ್ಲು ಅಂತ. ಬಹು ದಂಷ್ಟ್ರಗಳು, ಅನೇಕ ಹಲ್ಲುಗಳು. ಭಗವಂತನ ಹಲ್ಲುಗಳು ಅದು ಲೆಕ್ಕಕ್ಕೆ ಸಿಗೋದಿಲ್ಲ. ಈ ಕರಾಲವಾದ ವದನ ಅನ್ನೋದೇನಿದೆ, ಶತ್ರುಗಳಿಗೆ ಭಯಪಡಿಸ್ಲಿಕ್ಕೋಸ್ಕರ ಇರುವಂತದ್ದು. ಹೇಗೆ ಭಗವಂತ ಏಕಕಾಲದಲ್ಲಿ ಎಲ್ಲಾ ಭಕ್ತರನ್ನ ಸಲಹುತ್ತಾನೋ, ಅದೇ ರೀತಿಯಾಗಿ ಏಕಕಾಲದಲ್ಲಿ ಎಲ್ಲಾ ಶತ್ರುಗಳಿಗೂ ಕೊಡಬೇಕಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೂಡ ಕೊಡ್ತಾನೆ. ನರಸಿಂಹ ದಂಷ್ಟ್ರ ಆ ಕೋರೆ ಹಲ್ಲನ್ನು ಇಟ್ಕೊಂಡು ಬಂದ, ಏನಕ್ಕೆ? ಹಿರಣ್ಯ ಕಶಿಪುವಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ. ಹಾಗೆ ಭಗವಂತನ ದಂಷ್ಟ್ರಗಳು, ಕರಾಲವಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ದಂಷ್ಟ್ರಗಳಿದ್ದಾವಲ್ಲ, ಅದು ಕೂಡ ಅನೇಕವಾಗಿ ಏಕಕಾಲದಲ್ಲಿ ಎಲ್ಲ ಶತ್ರುಗಳನ್ನು ಕೂಡ ಸಂಹರಿಸುವ, ಅವರಿಗೆ ಭಯ ಹುಟ್ಟಿಸುವ ಒಂದು ಸಾಮರ್ಥ್ಯ ಅದು ಭಗವಂತನಿಗಿದೆ. ಇಂತಹ ನಿನ್ನನ್ನ ದೃಷ್ಟ ಲೋಕಾಹ ಪ್ರವ್ಯಥಿತಾಹ, ಇಡೀ ಜಗತ್ತು ವ್ಯಥ ಸಂಚಲನೆ ಗಡಗಡ ನಡುಗ್ತಾ ಇದ್ದಾವೆ. ಲೋಕಾಹ ಅಂದ್ರೆ ಯಾರ್ಯಾರದನ್ನು ದರ್ಶನ ಮಾಡ್ತಾ ಇದ್ದಾರೆ? ಮಹರ್ಷಿ ಸಿದ್ಧ ಸಂಘ ಹಿಂದೆ ಬಂತಲ್ಲ, ಋಷಿಗಳು, ದೇವತೆಗಳು, ದಾನವರು, ಗಂಧರ್ವರು ಅವರೆಲ್ಲ ನೋಡ್ತಾ ಇದ್ದಾರೆ. ಅವರೆಲ್ಲ ನೋಡಿ ನಡುಗ್ತಾ ಇದ್ದಾರೆ. ಎಲ್ಲರಿಗೂ ಭಯ. ಅಷ್ಟು ಮಾತ್ರ ಅಲ್ಲ, ತಥಾ ಅಹಂ, ಹೇಗೆ ಯಾರ್ಯಾರು ನೋಡಿ ಭಯಗೊಂಡಿದ್ದಾರೋ ಅವರಂತೆ ನಾನೂ ಕೂಡ ನೋಡಿ ಭಯಗೊಂಡಿದ್ದೇನೆ. ಅಂದ್ರೆ ಅಷ್ಟು ಭಯಾನಕವಾಗಿದೆ. ಒಬ್ಬ ವ್ಯಕ್ತಿ ಹೀಗೆ ಒಬ್ಬರಿಗೆ ಅನುಗ್ರಹ ಮಾಡ್ತಾ, ಮತ್ತೊಬ್ಬರಿಗೆ ಶಿಕ್ಷೆ ಕೊಡ್ತಾ, ಒಬ್ಬರು ಕೊಟ್ಟದ್ದನ್ನ ತಾನು ಸ್ವೀಕಾರ ಮಾಡ್ತಾ, ಹೀಗೆ ಒಂದೇ ಸಂದರ್ಭದಲ್ಲಿ ಒಂದೇ ಕಾಲದಲ್ಲಿ ಇಷ್ಟೆಲ್ಲ ಕ್ರಿಯೆಗಳನ್ನ ಮಾಡಿಕೊಂಡು ಹೀಗೆ ಜಗತ್ತು ತುಂಬಾ ಎಲ್ಲಿ ನೋಡಿದ್ರೂ ಭಗವಂತನೇ ತುಂಬಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪರಮಾದ್ಭುತವಾದದ್ದು. ಇದನ್ನು ನೋಡಿ ಎಲ್ಲರೂ ಕಳವಳಗೊಂಡಿದ್ದಾರೆ, ನಡುತ್ತಾ ಇದ್ದಾರೆ, ಭಯಗೊಂಡಿದ್ದಾರೆ. ನಾನೂ ಹಾಗೆ ಭಯಗೊಂಡಿದ್ದೇನೆ ಅನ್ನೋದನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಮಹಾಬಾಹೋ, ಎಲೆ ಬಲಶಾಲಿಯೇ, ಮಹಾ ತೋಳಿನವನೇ, ತೇ ನಿನ್ನ ಮಹತ್ ರೂಪಂ, ಅತಿ ಉತ್ಕೃಷ್ಟವಾದ ದೊಡ್ಡದಾಗಿರುವಂತ ರೂಪ, ಶರೀರವು, ಬಹುವಕ್ತ್ರ ನೇತ್ರಂ, ಅನೇಕ ಬಾಯಿಗಳು, ಅನೇಕ ಕಣ್ಣುಗಳಿಂದ ಯುಕ್ತವಾಗಿದೆ. ಬಹುಬಾಹೂರುಪಾದಂ, ಅನೇಕ ಬಾಹುಗಳು, ಅನೇಕ ತೊಡೆಗಳು, ಅನೇಕ ಪಾದಗಳಿಂದ ಕೂಡಿಕೊಂಡಿದೆ. ಬಹುದರಂ, ಅನೇಕ ಹೊಟ್ಟೆಗಳನ್ನು ಉಳ್ಳದ್ದಾಗಿದೆ. ಬಹುದಂಷ್ಟ್ರಾಕರಾಲಂ, ಅನೇಕ ಭಯಾನಕವಾದ ಹಲ್ಲುಗಳಿಂದ ಕೂಡಿಕೊಂಡಿದೆ. ತೇ ದೃಷ್ಟ, ನಿನ್ನನ್ನು ನೋಡಿ, ಲೋಕಾಹ ಪ್ರವ್ಯಥಿತಾಹ, ಸಮಸ್ತ ಜಗತ್ತು ನಡುಗುತ್ತಿದೆ. ತಥಾ ಹಾಗೆ, ಅಹಂ ನಾನೂ ಕೂಡ ಭಯಪೀಡಿತನಾಗಿದ್ದೇನೆ. ನಾನೂ ಕೂಡ ಪ್ರವ್ಯಥಿತಃ, ನಾನೂ ಕೂಡ ಪ್ರವ್ಯಥಿತಃ. ಲೋಕಾಹ ಪ್ರವ್ಯಥಿತಾಹ ಬಹುವಚನ, ಅಹಂ ಪ್ರವ್ಯಥಿತಃ ಇಟ್ಕೊಳ್ಬೇಕಾದ್ರನ್ನ ಸೇರಿಸ್ಕೊಳ್ಬೇಕು. ನಾನು ನಡುಗುತ್ತಿದ್ದೇನೆ. ರೂಪಂ ಮಹತ್ತೇ ಬಹುವಕ್ತ್ರನೇತಂ, ಮಹಾಬಾಹೋ ಬಹುಬಾಹೂರುಪಾದಂ, ಬಹುದರಂ ಬಹುದಂಷ್ಟ್ರಾಕರಾಲಂ, ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ. ಶ್ರೀಕೃಷ್ಣ.